ಡೌಟ್ ಅಲ್ಲಿ ನಾನು ಬಂದಿದ್ದು. ಫಸ್ಟ್ ಆಫ್ ಆಲ್ ಆಗ್ತಾರನ ಗ್ಯಾರಂಟಿ ಇಲ್ಲ. ಈ ತರ ಸುಮಾರು ಜನ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ಬಿಟ್ಟು ಸ್ಕ್ಯಾಮ್ ಮಾಡೋರು ಇರ್ತಾರೆ. ಆ ಕಾರಣದಿಂದ ನಾನು ನೋಡೋಣ ಫಸ್ಟ್ ಬಂದಿಲ್ ನಿಂತ್ಕೊಂಡು ನೋಡ್ದೆ. 3-4 ಜನ ಅವ್ರಿಗೆ ನನ್ನ ಕಣ್ಣು ಮುಂದೆನೆ ಟೆಂಪರ್ ಗ್ಲಾಸ್ ₹1 ಕಾಸು ಇಸ್ಕೊಳ್ದೇನೆ ಏನು ಮಾಡ್ದೇನೆ ಟೆಂಪರ್ ಗ್ಲಾಸ್ ಅವ್ರು ಹಾಕೊಟ್ರು. ಅದ್ ಹಾಕೊಟ್ಟಿದ್ ಕಾಡಿನ ಗ್ರೀನ್ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲಿ ಸಾಗರ್ ಮೊಬೈಲ್ಸ್ ಅನ್ನೋರು ಬಂದವ್ರಿಗೆಲ್ಲರೂ ಕೂಡ ಮೊಬೈಲ್ ಟೆಂಪರ್ ಗ್ಲಾಸ್ನ ₹100 ಕೊಡೋದನ್ನ ಫ್ರೀಯಾಗಿ ಕೊಡ್ತಿದ್ದಾರೆ. 13ನೇ ತಾರೀಕಿಂದ 18ನೇ ತಾರೀಕುವರೆಗೂ ಹಾಕಿಸ್ಕೋತಾರವ್ರನ್ನು ಮಾತಾಡ್ಸೋಣ, ಹಾಕ್ತಿರುವಂತ ಓನರ್ನು ಕೂಡ ಮಾತಾಡ್ಸೋಣ. ಯಾವ ತರದ ಹಾಕೊಡ್ತಿದ್ದಾರೆ, ಹಾಕೊಡ್ತಿರೋ ಸತ್ಯನ ಇಲ್ವಾ ತೋರಿಸೋಣ ಬನ್ನಿ. ನಮಸ್ತೆ, ಏನ್ ಕಾರಣಕ್ಕೆ ಬಂದಿದ್ದೀರಿ ಸರ್ ಇಲ್ಲಿ? ಸರ್ ಇಲ್ಲಿ ಫ್ರೀಯಾಗಿ ಇಲ್ಲಿ ಟೆಂಪರ್ ಗ್ಲಾಸ್ ಹಾಕೊಡಿದ್ರೆ ಅಂತ ಪ್ರಚಾರ ಆಯ್ತು ಸರ್. ಇಲ್ಲಿ ನಟನಿಗೆ ಓಟ್ ಹಾಕಿದ್ರೆ ಅಂತ ನನ್ಗೆ ಯಾಕೋ ಸ್ವಲ್ಪ ಡೌಟ್ ಇತ್ತು, ಅನುಮಾನದಲ್ಲಿ ಬಂದೆ. ಆದ್ರೆ ಇಲ್ಲಿ ನೋಡ್ತು ಅಂದ್ರೆ ಫ್ರೀಯಾಗಿ ನಮ್ಗೆ ಟೆಂಪರ್ ಗ್ಲಾಸ್ ಹಾಕೊಟ್ರು. ಇದು ನೋಡಿದ್ರೆ ಇದು ₹150 ಆಗುತ್ತೆ. ಅದನ್ನ ಫ್ರೀ ಹಾಕೊಡ್ತಾ ಇದಾರೆ ಅಂದ್ರೆ ನಿಜಕ್ಕೂ ಮೆಚ್ಚತಕ್ಕದ್ದು. ಆದ್ರೆ ಕೇಳಿದೆ ಯಾತಕ್ಕೋಸ್ಕರ ಆಗ್ತಾ ಇದಾರೆ ಅಂದಾಗ ಗಿಲ್ಲಿ ನಟನಿಗೆ ಓಟಕ್ಕೆ ನಾವು ಬೆಂಬಲ ಸೂಚಿಸ್ತಾ ಇದೀವಿ ಹೇಳಿದಾಗ ಒಬ್ಬ ಹಳ್ಳಿ ಪ್ರತಿಭೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದಾರಲ್ಲ ಅಂತ ನನಗೆ ತುಂಬಾ ಸಂತೋಷ ಆಯ್ತು. ಇಲ್ಲೂ ಸಹ ಇವರು ಅಂಗಡಿಯವ್ರಿಗೂ ಸಹ ಹಾಕೊಡಿದ ಅವ್ರಿಗೂ ಒಳ್ಳೇದಾಗ್ಲಿ, ಗಿಲ್ಲಿ ನಟನ ಬರ್ಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತೀನಿ ಸರ್. ನಮಸ್ತೆ, ತಮ್ಮ ಹೆಸರು? ಚಂದ್ರು ಸರ್. ಇಲ್ಲಿ ನಿಮ್ಮ ಶಾಪ್ ಹೆಸರು ಏನಂತ ಸರ್? ಇದು ನಂಬರ್ 11 K2 ಸ್ಟ್ರೈಟ್ ಗ್ರೀನ್ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತದ್ದು ಸಾಗರ್ ಮೊಬೈಲ್ಸ್ ಅಂತ ಹೇಳಿ. ಹೌದು, ಮಾಲೀಕರು ಸರ್. ಈಗ ನೀವು ಎಲ್ಲರೂ ಕೂಡ ಗಿಲ್ಲಿ ಅಂತ ವಿಶ್ ಮಾಡ್ತಾರೆ, ಓಟ್ ಹಾಕ್ತಾರೆ. ಆದ್ರೆ ನೀವೇನ್ ಕೊಡ್ತಾ ಇದೀರಿ ಸರ್ ನಿಮ್ಮ ಅಂಗಡಿಯಿಂದ? ಎಲ್ಲರಿಗೂ ನಾವು ಒಂದು 3 days ಇಂದ ಟೆಂಪರ್ ಗ್ಲಾಸ್ ಫ್ರೀಯಾಗಿ ಆಗ್ತಾ ಇದೀವಿ. ಫ್ರೀಯಾಗಿ ಆಗ್ತಾ ಇದೆ. ಒಂದ್ ಗ್ಲಾಸ್ಗೆ ಮಾರಾಟ ಮಾಡ್ರೆ ಎಷ್ಟು ಕೊಡ್ತಾ? 150, 100, 200, ₹150, ₹200 ಇರೋದನ್ನ ಫ್ರೀಯಾಗಿ ಕೊಡ್ತಾ ಇದೀರಾ? 3 days ಇಂದ ಕೊಡ್ತಾ ಇದ್ದೀವಿ. ಯಾವ ಕಾರಣ ಕೊಡ್ತಾ ಇದೀರಾ? ನಮ್ ಖುಷಿ ಸರ್. ನಾವು ಕೂಡ ಈಗ ಬಡವ್ರ ಮಕ್ಕಳು ಬೆಳಿಬೇಕಲ್ವಾ ಸರ್. ಈಗ ನಮ್ಮಲ್ಲಿ ರಾಜೇಶ ಅಂತಿದ್ದ, ಹಳ್ಳಿಯಿಂದ ಪೇಟೆಗೆ ಬಂದ ರಾಜೇಶ ಕೂಡ ನಮ್ಮ ಅಂಗಡಿಯಲ್ಲೇ ಮೊಬೈಲ್ ಟ್ರೈನಿಂಗ್ ಎಲ್ಲ ತಗೋತಾ ಇದ್ದ. ಆ ಹುಡುಗ ಪಾಪ ಏನೋ ಅದ್ರ ಹಣೆ ಬರ ಸರಿ ಇಲ್ಲ, ಅದು ಪಾಪ ಸತ್ತೋಗ್ಬಿಡ್ತು. ಅದಾದ್ಮೇಲೆ ಈಗ ನಾವು ಕಲಾವಿದರುಗಳಿಗೆ ನಾನು ಯಾರೇ ಬಂದ್ರು ಕಲಾವಿದರು ನಾನು ಸಹಾಯ ಮಾಡ್ತೀನಿ. ಮತ್ತೆ ಬಡ ವಿದ್ಯಾರ್ಥಿಗಳಿಗೂ ಕೂಡ ನಾವು ಮೊಬೈಲ್ ರಿಪೇರಿ, ಟಿವಿ ರಿಪೇರಿ ಎಲ್ಲ ಕೂಡ ನಾನು ಉಚಿತವಾಗಿನೇ ಟ್ರೈನಿಂಗ್ ಕೊಡೋದು. ಅಂದ್ರೆ ನಿಮ್ಮ ಅಂಗಡಿಯಲ್ಲಿ ಬರೀ ಸೇಲ್ಸ್ ಎಲ್ಲ ಉಚಿತವಾಗಿ ಟ್ರೈನಿಂಗ್ ಯಾಕೆ ಸರ್ ಆತರ ಕೊಡ್ಬೇಕು ಅನ್ನೋ ಇದು? ನಾವು ಕೂಡ ರೂಟ್ ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೊಂಡಿರೋ. ನೀವು ರೂಟ್ ಸೆಟ್ ಸಂಸ್ಥೆಯಿಂದ ಟ್ರೈನಿಂಗ್ ತಗೊಂಡಿರೋ, ಅದರಿಂದ ನಾನು ವಿನ್ನರ್ ಆದ್ರಿಂದ ನಾವು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಅವರು ಕೂಡ ಬಡವ್ರ ಮಕ್ಕಳು ಕೂಡ ಬೆಳಿಬೇಕು. ಅದರಿಂದ ನಾವು ಎಲ್ಲ ಕೋಚಿಂಗ್ ಎಲ್ಲ ಫ್ರೀನೇ ಕೊಡೋದು. ಇಲ್ಲಿ ಒಂದು ಸಹಾಯ ಹಸ್ತ ಈ ತರದಲ್ಲೂ ಉದ್ಯೋಗಕ್ಕೆ ಅವಕಾಶ ಆಗಲಿ ಅಂತ ಮಾಡ್ಕೊಡ್ತೀವಿ. ಗಿಲ್ಲಿ ಅಂತ ಅಂದ್ರೆ ನಮ್ಮ ಮಳವಳ್ಳಿ ಟೌನ್ ಹುಡುಗ. ಸಾಲಿದ್ಗೆ ಮಂಡ್ಯ ಜಿಲ್ಲೆ ನಾವು ಹೆಸರು. ನೀವು ಯಾವ ಊರವರು? ಮಳವಳ್ಳಿ ಟೌನ್, ಕೀರ್ತಿನಗರ, ಮಳವಳ್ಳಿ ಅವರು. ಅದಕ್ಕೆ ನಿಮ್ಗೆ ಇಷ್ಟೊಂದು ಅಭಿಮಾನ. ಮೈಸೂರ್ಲಿ ಇದ್ಕೊಂಡು ನೀವು ಗಿಲ್ಲಿ ಅಂತ ಹೇಳಿ ಟೆಂಪರ್ ಗ್ಲಾಸ್ ನ ದಿನ ಎಷ್ಟು ಜನ ಬರ್ತಿದ್ದಾರೆ ಸರ್? 150 ಬರ್ತಾ ಇದೆ. 100-150 ಜನ ಬರ್ತಾ ಇದ್ದಾರೆ. ₹150 ಕೊಡೋ ಟೆಂಪರ್ ಗ್ಲಾಸ್ಗೆ 150 ಜನ ಡೈಲಿ ಬರ್ತಾ ಇದ್ದಾರೆ. ಅಷ್ಟು ಜನಕ್ಕೂ ಕೊಡ್ತಾ ಇದ್ದಾರೆ. ಎಲ್ಲ ಮೀಡಿಯಾದಲ್ಲಿ ಮೊಬೈಲ್ ಅಲ್ಲೆಲ್ಲ ಫೋಕಸ್ ಆಗ್ಬಿಟ್ಟಿದೆ. ಮತ್ತೆ ಶಂಕರ ಸ್ವತ್ತು ಕೂಡ ಬಂದಿರೋ, ಅವರು ಕೂಡ ಮಾತಾಡಿದ್ರು. ಸಿನಿಮಾದಲ್ಲೂ ಕೂಡ ಫೈಟ್ ಕಂಪೋಸ್ ಮಾಡೋದು, ಫೈಟ್ ವರ್ಕ್ ಮಾಡ್ತೀನಿ. ಅದರಿಂದ ಕಲಾವಿದರು ಬರ್ತಾ ಇರ್ತಾರೆ. ನೀವು ಕೂಡ ಕಲಾವಿದ್ರು ಅಂದ್ರೆ ಸರ್. ಈಗ ಡೈಲಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸರ್ ಶಾಪ್ ಇದು? ಸರ್ ಬೆಳಿಗ್ಗೆ 10 ರಿಂದ ರಾತ್ರಿ 10 ಗಂಟೆ. 13ನೇ ತಾರೀಕಿಂದ 18 ಗಂಟೆ ಅಷ್ಟೇ. ಭಾನುವಾರ ಕಂಟ ಗಿಲ್ಲಿ ಅಂತ ಕೊಡ್ತಾ ಇರೋದಾ? ಗೆಲ್ಬೇಕು ಸರ್, ಬರ್ಲೇಬೇಕು ಅವ್ರು. ಯಾಕೆಂತಂದ್ರೆ ಮಂಡ್ಯ ಜಿಲ್ಲೆ ಮರ್ಯಾದೆ ಮುಖ್ಯ ನಮಗೆ, ಹಣ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಮುಖ್ಯ. ಅವ್ನು ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂತ ಅಂದ್ರೆ ಮಾತ್ರ ನಾವೇ ಒಂಥರ ನಮ್ಮ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ನಿಮ್ಗೆ ಬೇಜಾರ ಅಲ್ಲ? ಈಗ ನೀವು ಟೆಂಪರ್ ಗ್ಲಾಸ್ ನ ಗಿಲ್ಲಿ ಅಂತ ಕೊಡೋದ್ರಿಂದ ಗಿಲ್ಲಿಗೆ ಯಾವ ತರ ಉಪಯೋಗ ಆಗುತ್ತೆ ಸರ್? ಗಿಲ್ಲಿಗಲ್ಲ ಸರ್, ಜನ ಈಗ ನಾವು ಗೆದ್ದು ಬರಬೇಕು ಆ ಮೈಂಡ್ ಮಾತ್ರ ಇದೆ ಬರ್ತು. ಈಗ ನೀವು ಗಿಲ್ಲಿ ಅಂತ ಟೆಂಪರ್ ಗ್ಲಾಸ್ ನ ಡೈಲಿ 150 ಜನಕ್ಕೆ ಆಗ್ತಾ ಇದೀರಲ್ಲ, ಇದರಿಂದ ಗಿಲ್ಲಿಗೆ ಏನು ಉಪಯೋಗ ಆಗುತ್ತೆ? ಒಳ್ಳೇದಾಗುತ್ತೆ ಸರ್. ಪಬ್ಲಿಕ್ ಎಲ್ಲ ಬರ್ತಾರಲ್ವಾ, ಪಬ್ಲಿಕ್ ಖುಷಿ ಪಟ್ರೆ ಜನಗಳ ಆಶೀರ್ವಾದ ಸಿಗುತ್ತೆ ಅವರಿಗೆ. ಆಲ್ರೆಡಿ ಲೆಕ್ಕ ಹಾಕಳಿ 3 days ಇಂದ 150 ಅಂತಂದ್ರೆ ಲೆಕ್ಕ ಹಾಕಳಿ ನೀವು 3 ದಿನದ ಎಲ್ಲ ಪ್ರತಿಯೊಬ್ಬರಿಗೂ ಮೊಬೈಲ್ ಇಂದಾನೆ ನಾವೇ ಖುದ್ದಾಗಿ ನಾವು ವೋಟ್ ಮಾಡ್ಸಿದೀವಿ. ಓಟು ಕೂಡ ಓಟ್ಗೋಸ್ಕರ ನಾವು ಫ್ರೀಯಾಗಿ ನಾವು ಟೆಂಪರ್ ಗ್ಲಾಸ್. ಅಂದ್ರೆ ಈಗ ಕರೆಕ್ಟ್ ಈಗ ವಿಚಾರಕ್ಕೆ ಬಂದ್ರಿ ಸರ್. ಈಗ ಬಂದವ್ರ ಹತ್ರ ಏನಾದ್ರು ಒಂದ್ ಸಾಮಾನ್ ತಗೊಂಡ್ರೆ ಇದು ಫ್ರೀ ಕೊಡ್ತೀವಿ, ಆತರ ಏನಾದ್ರು ಇರ್ತದೆ? ಆತರದ್ ಏನಿಲ್ಲ ನಮ್ಮಲ್ಲಿ ಆತರ ಏನಿಲ್ಲ. ಈಗ ಬಡವ್ರಿಗೆ ಯಾರು ಬಂದ್ರೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಅದ್ ಬಿಟ್ರೆ ನಾವ್ ಈ ತರ ಟ್ರೈನಿಂಗ್ ಇರ್ಲಿ ಸರ್. ಈಗ ನೀವು ಈಗ ಬಂದಂತವ್ರಿಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊತಾರೆ, ಅವ್ರು ಯಾವ ಕಾರಣಕ್ಕೆ ಹಾಕೊಡ್ತೀರಾ ನೀವು? ಈ ಗಿಲ್ಲಿ ಅಂತ ಅವ್ರು ಬಂದವ್ರು ಏನಾದ್ರು ಓಟ್ ಹಾಕ್ಬೇಕಾ ಅಥವಾ ಏನಾದ್ರು ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾ? ಹಂಗ್ ಮಾಡ್ರು ಕೊಡ್ತೀರಾ ಹೆಂಗೆ ನೀವು? ಅವು ಕೆಲವರು ಮಾತನ್ನ ಅದನ್ನೆಲ್ಲ ಕೇಳಲೇ ಇಲ್ಲ. ಕಸ್ಟಮರ್ಗೆ ಏನು ಕೇಳ್ತಾ ಇಲ್ಲ, ಖುಷಿ ಆಗ್ತಾ ಇದೀವಿ. ಎಲ್ಲರೂ ಕೊಡ್ತೀರಾ?
ಇಲ್ಲ ಓಟ್ ಹಾಕಿಸ್ತಾ ಇದೀವಿ. ನೀವು ಓಟ್ ಹಾಕ್ಸ್ತಾ ಓಟ್ ಇದ್ದೀರಾ? ಹಾಕಿಸ್ತಾ ಇದೀವಿ. ಓಟ್ ಹಾಕ್ಸ್ತಾ ಇದ್ದೀರಾ? ಹೌದು. ಅವ್ರು ಪ್ರೀತಿಯಿಂದ ಆಗ್ತಾ ಇದ್ರು ಅಥವಾ ಟೆಂಪರ್ ಗ್ಲಾಸ್ ಅಂತ ಹಾಕೊಡ್ತಾರೋ? ಟೆಂಪರ್ ಹಾಕ್ತಾ ಇದೀವಿ. ಆ ಖುಷಿಲ್ಲೂ ಅವರು ಓಟ್ನ ಹಾಕ್ಸ್ತಾ ಇದ್ರು, ಓಟ್ ಹಾಕ್ತಾ ಇದ್ರು ಕೊಡ್ತಾ ಇದ್ದೀರಾ? ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಕೊಟ್ಟೆ ಬಿಟ್ಟಿದ್ರಿ. ಈಗ ಆಲ್ರೆಡಿ 500ಕ್ಕೂ ಹೆಚ್ಚು ಟೆಂಪರ್ ಗ್ಲಾಸ್ ಗಳು ಹಾಕೊಂಡಿದ್ದೀರಾ. ಜಾಸ್ತಿನೇ ಆಗ್ಬಿಟ್ಟಿದೆ. ಡೈಲಿ 150 ಅಂತಂದ್ರೆ ಒಂದ್ 3-4 ದಿನ ಆಗೈತೆ. ಈಗ ಇದು ಭಾನುವಾರ ಕಂಟ ಅಷ್ಟೇನೆ ಸರ್? ಭಾನುವಾರ ಅಲ್ಲ, ಇದು ಜನಕ್ಕೆ ತುಂಬಾ ಜನ ಗೊತ್ತೇ ಇಲ್ಲ ಸರ್. ನೀವು ಗೆದ್ಮೇಲೆ ಇನ್ನೊಂದ್ ವಾರ ಇಟ್ರೆ ಗಿಲ್ಲಿಗೆ ಇನ್ನೂ ಒಳ್ಳೇದಾಯ್ತು. ಸರ್ ಅದಾದ್ಮೇಲೆ ಗೆದ್ದ ಮೇಲೆ ಬೇಕಾದ್ರೆ ಒಂದ್ ತಿಂಗಳು ಕಾಂಬೋ ಏನಾರು ಆಫರ್ ಕೊಟ್ಟರು ಕೊಡ್ಬೋದು. ನಾನು ಓನರ್ ತಾನೇ, ಸ್ವಂತ ಪ್ರಾಪರ್ಟಿ, ಸ್ವಂತ ಅಂಗಡಿ. ನಾನು ಪಬ್ಲಿಕ್ ಏನ್ ಬೇಕಾದ್ರೂ ಸಹಾಯ ಮಾಡ್ಬೋದು. ಸರ್ ಈಗ ಈ ತರದೊಂದು ಚಿಕ್ಕ ಅಂಗಡಿ ಇಟ್ಕೊಂಡಾಗ 4 ಕಾಸು ಸಂಪಾದನೆ ಮಾಡ್ಬೇಕು ಅಂತಿರುತ್ತೆ. ಮಾಡೋಣ. ಎಲ್ಲರಿಗೂ ಬಿಸ್ನೆಸ್ ಆಕ್ಟಿವಿಟೀಸ್ ಇರುತ್ತೆ, ಆದ್ರೆ ನಿಮ್ಗೆ ಇದು ಲಾಸ್ ಆಗಲ್ಲ. ನಾನು ಇಲ್ಲಿ ಜನನೇ ಸಂಪಾದನೆ ಮಾಡಿರೋ ಜಾಸ್ತಿ KT ಶರ್ಟ್ ಅಲ್ಲಿ. ನನ್ನ ಹೆಸರು ಮಳವಳ್ಳಿ ಚಂದು ಅಂದ್ರೇನೆ ಫೇಮಸ್. ಜನ ಸಂಪಾದನೆ ಮಾಡಿರೋದೇ ಜಾಸ್ತಿ. ಅಂದ್ರೆ ನಿಮ್ ಮಳವಳ್ಳಿ ಮಂಡ್ಯದವರೆಲ್ಲ ಬರೀ ಜನ ಪ್ರೀತಿಗೋಸ್ಕರನೇ. ಹೌದು, ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಪ್ರೀತಿ ಏನ್ ಬೇಕಾದ್ರೂ ಮಾಡ್ತೀರಿ. ಪ್ರೀತಿಗೋಸ್ಕರ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೆ. ಈಗ ಗಿಲ್ಲಿನ ನಾವು ರೈತರ ಮಗನೇ ಸರ್. ನಾನು ರೈತರ ಮಗ. ನಮ್ ತಂದೆನೂ ಕೂಡ ವ್ಯವಸಾಯನ ಮಾಡ್ತಿದ್ರು. ನಾನು ಅಲ್ಲಿಂದ ಬಂದು ಇವತ್ತು ಇಲ್ಲಿವರೆಗೆ ನಾನು ಬೆಳೆದಿದ್ದೀನಿ ಅಂತ ಅಂದ್ರೆ ಲೆಕ್ಕ. ಸರ್ ಈಗ ನೀವಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಎಷ್ಟೋ ಜನ ಅನ್ನದಾನ ಮಾಡ್ತಾರೆ. ಮಳವಳ್ಳಿ ಬಸ್ ಸ್ಟಾಪ್ ಹತ್ರ ನಾವೇ ಮಾತಾಡ್ಸಿದ ಒಬ್ರು ಸೌತೆಕಾಯಿ ಕಲ್ಲಂಗಡಿ ಮಾರುವಂತವ್ರು ಗಿಲ್ಲಿ ಗೆದ್ದ ದಿನ ಬಂದಷ್ಟು ಜನಕ್ಕೆಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅನ್ನದಾನ ಮಾಡ್ತೀವಿ ಅಂದರೆ ಎಷ್ಟೋ ಗಾಡಿ ಮೇಲೆ ಮೆರವಣಿಗೆ ಮಾಡ್ಕೊ ಬರ್ತೀವಿ ಅಂತ ಹೇಳೋರೆ. ಈಗ ನಿಮ್ಗೆ ಉದ್ದೇಶ ಏನಂತಂದ್ರೆ ನೀವು ಒಬ್ರು ಕಲಾವಿದ್ರು. ನನಗೆ ಅನ್ನಿಸ್ತಾ ಇರೋದು ಗಿಲ್ಲಿ ಬಂದ್ರೆ ನಮ್ಮ ಅಂಗಡಿ ಫೇಮಸ್ ಆಗುತ್ತೆ, ಅದಕ್ಕೋಸ್ಕರ ಕೊಡ್ತಾ ಇದೀರಿ ಅಂತ ಅನ್ಸುತ್ತೆ. ಹೌದಾ? ಆ ತರ ಏನಿಲ್ಲ. ನನ್ನ ಅಂಗಡಿ ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದೆ. ನಾನು ಬರೀ ಮಳವಳ್ಳಿ ಚಂದ್ರು ಅಂದ್ರೇನೆ KT ಶರ್ಟ್ ಅಲ್ಲಿ ತುಂಬಾ ಹೆಸರುವಾಸ್. ಅಂದ್ರೆ ನಾನು 30 ವರ್ಷದಿಂದ ಇದೀನಿ ಇಲ್ಲಿ. 30 ವರ್ಷದಿಂದ ಎಲೆಕ್ಟ್ರಾನಿಕ್ಸ್. ಮಳವಳ್ಳಿಲಿ ಕೂಡ ನಾನು ಇವತ್ತು ದಡತ್ಪುರ ಅವತ್ತು ಇವಾಗ ಗಿಲ್ಲಿಯವರ ಊರ್ಗೂ ಕೂಡ ನಾನು ಟಿವಿ ರಿಪೇರಿಗೆ ಹೋಗಿದ್ದೀನಿ. ಶಿವಣ್ಣ ಅಂತಿದ್ದಾರೆ, MLA ಆಗಿದ್ರು. ಅವ್ರ ಮನೆಗೆ ಆ ಕಾಲದಲ್ಲಿ 93ನೇ ಇಸ್ವಿಲೇ ನಾನು ಟಿವಿ ರಿಪೇರಿ ಮಾಡ್ತಾ ಇದ್ದೆ. ಅವಾಗಲೇ ನಾನು ಊರೂರಿಗೆಲ್ಲ ನಾನು ಟಿವಿ ರಿಪೇರಿ ಮಾಡಕ್ ಹೋಗ್ತಾ ಇದ್ದೆ. ಸರ್ ಈಗ ಹೆಣ್ಮಕ್ಳೇ ಬರ್ತಾ ಇದ್ರು, ಹೆಣ್ಮಕ್ಳೇ ಬರ್ತಾ ಇದ್ರು? ಸರ್ ಎಲ್ಲ ಬರ್ತಾ ಇದಾರೆ. ಏಜ್ ಆಗಿರೋರು ಬರ್ತಾ ಇದಾರೆ, ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಬರ್ತಾ ಇದಾರೆ. ಎಲ್ರಿಗೂ ಹಾಕೊಡ್ತಾ ಇದ್ದಾರೆ. ಎಲ್ರಿಗೂ ಹಾಕೊಡ್ತಾ ಇದ್ದೀರಾ? ಯಾರೇ ಬಂದ್ರು ಹಾಕೊಡ್ತೀರಾ? ಇದು ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ ಡೈಲಿ ಟೈಮಿಂಗ್ ಸರ್ ಇದು? ಸರ್ 9 ರಿಂದ 10. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. 10 to 10. 10 to 10. 12 ಅವರು ಫ್ರೀ ಹಾಕೊಡ್ತೀರಾ? ಭಾನುವಾರನು 10 ಗಂಟೆ ಇರ್ತೀವಿ. ಭಾನುವಾರನು? ನಾಳೆ ಗೆದ್ಬಿಟ್ರೆ ನೋಡೋಣ ನೆಕ್ಸ್ಟ್ ಆಪ್ಷನ್ ಏನು. ನೀವೊಂದು ಸರ್ ಗೆಲ್ಲಬೇಕು ಅಂತಾನೆ ಇಡೀ ಕರ್ನಾಟಕದ ಜನತೆ, ನಾನು ಒಬ್ನೇ ಅಲ್ಲ, ಕರ್ನಾಟಕದ ಜನತೆ ಕಾಯ್ತಾ ಇದೆ. ಯಾಕೆಂತಂದ್ರೆ ಇಲ್ಲ ಅಂದ್ರೆ ಸುದೀಪ್ ಮೇಲೂ ನಂಬಿಕೆ ಬರಲ್ಲ, ಯಾರ ಮೇಲೂ ನಂಬಿಕೆ ಬರಲ್ಲ. ಅವ್ನು ಗೆದ್ದು ಬರ್ಲೇಬೇಕು. ಮೇಡಮ್ ನಮ್ಗೆ ಅದು ಬೇಡಿ, ಅದು ಸೆಕೆಂಡರಿ. ಮೇಡಮ್ ಪಾಪ ಬಿಗ್ ಬಾಸ್ ಅಲ್ಲಿ ಸುದೀಪ್ ವಿಚಾರ ಬರೋದೇ ಇಲ್ಲ, ಸಂಬಂಧ ಇಲ್ಲ. ಅವನ ಆಟ ಮತ್ತೆ ಅವನ ಪ್ರತಿಭೆ ನೋಡಿ. ಈಗ ಗೆಲ್ಲುವ ಸಂದರ್ಭ, ಗೆಲ್ಲುವ ವಿಚಾರ. ಈಗ ನಾವು ಈಗ ಜಂಗಲ್ ಜಾಕಿ ರಾಜೇಶನು ಕೂಡ ಹೋಗಿದ. ಅವರು ಪಾಪ ಹುಡ್ಗ ಗೆಲ್ಲಿಲ್ಲ, 4-5 ದಿನ ಇದ್ದು ರಿಟರ್ನ್ ಬಂದ್ಬಿಟ್ಟ. ಅದಾದ್ಮೇಲೆ ನಾನು ತುಂಬಾ ಬೇಜಾರಾಗ್ಬಿಡ್ದೆ. ಏನಪ್ಪ ಇಂಥ ಹುಡ್ಗ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೆ ಅವನಿಗೆ, ರಾಜೇಶನ್ಗೆ. ಹಳ್ಳಿಯಿಂದ ಪೇಟ ಬಂದ ರಾಜೇಶನ್ಗೆ. ಬಟ್ ಅವನು ಇವತ್ತು ಇದ್ದಿದ್ರೆ ಒಂದೊಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಅವನು ಮುಂದೆ ಬರ್ತಾ ಇದ್ದ. ನಾವು ಅವ್ನ ನೆನಪಾಗಿ ನಾವು ಏನೋ ಒಂಥರ ಫೋಕಸ್ ಮಾಡೋಣ. ಹಳ್ಳಿಯ ಟ್ರೈನಿಂಗ್ ತಗೊಂಡಿದ್ದು ಅದು ಲೈವ್ ಇದೆ, ಬೇಕಾದ್ರೆ ನೀವು ಮೀಡಿಯಾದಲ್ಲಿ ಕಟ್ ಮಾಡಿ ಹಾಕ್ಬೋದು, ಎರಡು ಮಿಕ್ಸ್ ಮಾಡಿ ಹಾಕ್ಬೋದು. ಓಕೆ. ಅಂದ್ರೆ ಇಲ್ಲೇ ಅವ್ನು ಟ್ರೈನಿಂಗ್ ತಗೊಂಡು ಇಲ್ಲೇ ಇದೆ ಸರ್. ಅಂದ್ರೆ ನೀವು ಬರೀ ಇದೊಂದೇ ಜೋಸ್ಗೋಸ್ಕರ ಕೊಡ್ತಾ ಇಲ್ಲ, ಅಂದ್ರೆ ಬಡ ಮಕ್ಕಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸೋಕೋಸ್ಕರ ಫ್ರೀಯಾಗಿ ಟ್ರೈನಿಂಗ್. ಬಡತನ ಅಂದ್ರೇನು, ಟ್ರೈನಿಂಗ್ ಅಂದ್ರೇನು, ಅದು ನನಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ. ನಾವೆಲ್ಲ ಅನುಭವಿಸಿರೋದು ಟ್ರೈನಿಂಗ್ ಅಂದ್ರೇನು, ಬಡತನ ಅನ್ನೋದು ಅನುಭವಿಸಿರೋರು ಮಾತ್ರ ಗೊತ್ತಿರುತ್ತೆ. ಬಟ್ ನಾವು ಬಡವ್ರ ಮಕ್ಳು ಇರೋದ್ರಿಂದಾನೆ, ನಾವು ಮಳವಳ್ಳಿ ಒಬ್ಬ ರೈತರ ಮಗನೇ. ತಂದೆಗೂ ನಮ್ಮ ತಂದೆನೂ ಕೂಡ ಸಣ್ಣಯ್ಯ ಅಂತಾನೆ, ಕೀರ್ತಿ ನಗರ. ಬಟ್ ನಾವು ಆರಂಭ ಮಾಡ್ಕೊಂಡು ಅಲ್ಲಿಂದ ನಾನು ಟಿವಿ ರಿಪೇರಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮೈಸೂರಿಗೆ ಬಂದಲ್ಲಿ ನಾನು ಮೊಬೈಲ್ ಅಪ್ಡೇಟ್ ಆಗಿ ಮೊಬೈಲ್ಗೆ ನೀವು ಟೆಂಪರ್ ಗ್ಲಾಸ್ ಹಾಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಇದು ಬರೀ ಯಾವ್ದಾರ ಒಂದ್ ಕಂಪ್ನಿ ಮೊಬೈಲ್ ಮಾತ್ರ ಹಾಕೊಡ್ತೀರಿ? ಎಲ್ಲ ಕಂಪ್ನಿ ಮೊಬೈಲ್ ಟೆಂಪರ್ ಗ್ಲಾಸ್ ಅಂದ್ಮೇಲೆ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ, ವಿವೋ ಆಗ್ಬೋದು, ಪ್ರತಿಯೊಂದು ಸ್ಯಾಮ್ಸಂಗ್ ಆಗ್ಬೋದು, ಏನಿದೆ ಪ್ರತಿಯೊಂದಕ್ಕೂ ನಾವು ಎಲ್ಲಾ ಕಂಪ್ನಿ ಮೊಬೈಲ್ ಕಂಪ್ನಿಗೂ ಟೆಂಪರ್ ಗ್ಲಾಸ್ ಹಾಕ್ಬಿಡ್ತೀವಿ. ಯಾವ್ದೇ ಕಂಪ್ನಿ ಮೊಬೈಲ್ ಹಾಕ್ಸ್ಕೊಂಡು ಯಾವ್ದೇ ರೀತಿ ದುಡ್ಡಿಲ್ಲ ಸರ್, ಎಲ್ಲ ಫ್ರೀ ಆಗೋಯ್ತು. ಇನ್ನು ನಾಳೆ ಒಂದಿನ ಫೈನಲ್. ಅವರು ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ಗಿಲ್ಲಿನು ಗೆಲ್ಬೇಕು, ಇವ್ರಿಗೆ ಸಹಾಯನೂ ಆಗುತ್ತೆ. ಬಡ ವರ್ಗರಿಗೆ ಇದು ಹೆಲ್ಪ್ ಆಗುತ್ತದೆ. ಅವ್ರಾದ್ರೆ ಅವ್ರಿಗೆ ಟೆಂಪರ್ ಗ್ಲಾಸ್ ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲೇ ಬಂದೆ ಹಾಕ್ಸ್ಕೊಳಕ್ ಆಗದಂತವ್ರಿಗೆ ಉಪಯೋಗ ಆಗ್ತಾ ಇದೆ. ಉಪಯೋಗ ಆಗ್ತದೆ ಗಿಲ್ಲಿ ಹೆಸರಲ್ಲಿ. ಹೌದು, ಅಂದ್ರೆ ನಿಮ್ಗೂ ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತದೆ. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಟೈಮಲ್ಲಿ ಅದ್ರಲ್ಲಿ ನೋಡಿದೆ, ಈ ತರ ಸಾಗರ್ ಮೊಬೈಲ್ ಸ್ಟೋರ್ ಅಲ್ಲಿ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಡ್ತಾ ಇದಾರೆ ಅಂತ.
ಫ್ರೀ ಆಗಿ ಟೆಂಪರ್ ಗ್ಲಾಸ್ ಹಾಕೊಡ್ತಾರೆ. ಆಮೇಲೆ ಗಿಲ್ಲಿ ಓಟ್ ಮಾಡಿದ್ರೆ ಅಂತ ಅನ್ಬಿಟ್ಟು ಇತ್ತು. ನಾನು ಬಂದ್ ಇಲ್ಲಿ ನೋಡಿದಾಗ ಅವರು ಓಟು ಗಿಲ್ಲಿಗೆ ನೀವು ಹಾಕ್ಬೇಕು ಅನ್ನೋದೇನು ಕಾನ್ಸೆಪ್ಟ್ ಅವ್ರು ಹೇಳಿಲ್ಲ. ನೀವು ಓಟ್ ಹಾಕ್ದೇನೆ ಇರಿ, ನಿಮ್ ಖುಷಿ, ನಾವು ಟೆಂಪರ್ ಗ್ಲಾಸ್ ಹಾಕೊಡ್ತೀವಿ ಅಂತ ಅನ್ಬಿಟ್ಟು ಓಕೆ ಅಂತ ಅನ್ಬಿಟ್ಟು ನಾನು ಇಲ್ಲೇ ನಿಮ್ ಕಣ್ ಮುಂದೆ ನೋಡ್ತಾ ಇದ್ರೆ ನನ್ನ ಫೋನ್ ಇಲ್ಲಿ ಮಡಗಿರೋದು. ಇದು ನಾರ್ಮಲ್ ಟೆಂಪರ್ ಗ್ಲಾಸ್ ಅಲ್ಲ, ಯುಡಿ ಟೆಂಪರ್ ಗ್ಲಾಸ್. ಅವ್ರ ಕಣ್ಮುಂದೆ ನನ್ನ ಕಣ್ಮುಂದೆ ಟೆಂಪರ್ ಗ್ಲಾಸ್ ಹಾಕೊಟ್ರು. ಅದಾದ್ಮೇಲೆ ಅವ್ರ ಕಣ್ಮುಂದೆ ನಾನು ಓಟ್ ಹಾಕೊಟ್ಟಿದ್ದೀನಿ. ಇನ್ನೊಂದ್ ಏನಂತಂದ್ರೆ ಅವರು ಫ್ರೀ ಆಗಿ ನನ್ಗೆ ಹಾಕೊಡ್ತಾರೆ, ನಾವು ಗಿಲ್ಲಿಗೆ ಓಟ್ ಹಾಕಿದ್ರೆ ಅವರು ಟೆಂಪರ್ ಗ್ಲಾಸ್ ಹಾಕೊಡ್ತಾರೆ ಅನ್ನೋ ಆ ವ್ಯಕ್ತಿಕವಾಗಿ ನಾನು ಬಂದಿಲ್ಲ. ಒಂದು ಏನಂತಂದ್ರೆ ನಮ್ಗೆ ಗಿಲ್ಲಿ ಗೆಲ್ಬೇಕು. ನಿಮ್ಗೂ ಗಿಲ್ಲಿ ಇಷ್ಟ? ನಮಗೂ ಗಿಲ್ಲಿ ಇಷ್ಟ. ನೀವು ಬಿಗ್ ಬಾಸ್ ನಾನು ಸೀಸನ್ 8-9 ನೋಡ್ಕೊ ಬರ್ತಾ ಇದ್ದೀನಿ. ಅಲ್ಲ, ನೀವು ಹಿಂದಿ ನೋಡೋದ್ ಬಿಟ್ಬಿಟ್ಟು ಕನ್ನಡ ನೋಡ್ತೀರಾ? ನನಗೆ ಹಿಂದಿ ಇಷ್ಟ ಇಲ್ಲ ಸರ್. ನಾವು ಕನ್ನಡದಲ್ಲಿ ಮೇನ್ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡಕ್ಕೆ ಆದ್ಯತೆ. ಕನ್ನಡ ತುಂಬಾ ಇಷ್ಟ ಸರ್. ನಾನು ಪ್ರತಿಯೊಂದು ಸೀಸನ್ ಕನ್ನಡ ನೋಡ್ತೀನಿ. ಅದ್ರಲ್ಲಿ ನನಗೆ ವೈಯಕ್ತಿಕವಾಗಿ ನನಗೆ ಗಿಲ್ಲಿ ಇಷ್ಟ. ಯಾಕಂದ್ರೆ ಅವ್ನ ಮಾತುಗಳಾಗಿರ್ಬೋದು, ಅವನು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಆಮೇಲೆ ಅವನು ಕಾಮಿಡಿಲಿ ಹೇಳ್ತಾನೆ ಅರ್ಥ ಅಷ್ಟೇನೆ. ಅವ್ನು ಕಾಮಿಡಿ ಮಾಡ್ತಾನೆ ಅಂತ ಅನ್ಬಿಟ್ಟು ಜನ ತಿಳ್ಕೊಂಡ್ಬಿಡ್ಬೋದು. ಆ ಕಾಮಿಡಿಲಿ ಯಾವನ್ಗೆ ಏನ್ ಮಾತು ಹೇಳ್ಬೇಕು ಆ ಮಾತು ಅವ್ನು ತಲುಪಿಸಿರ್ತಾನೆ. ಅದು ತುಂಬಾ ಮುಖ್ಯ. ಏನೇಳಿ ಆಮೇಲೆ ಇನ್ನೊಂದ್ ಏನಂತಂದ್ರೆ ನಾವು ಮಿಡಿಲ್ ಕ್ಲಾಸ್, ನಾವು ಹಳ್ಳಿಯಿಂದಾನೆ ಬಂದಿರೋದು. ಏನೇಳಿ ಹಳ್ಳಿ ಅಂತಂದ್ಮೇಲೆ ಯಾರು ಹೆಂಗೆ ಅಂತ ಅನ್ಬಿಟ್ಟು ನಾವು ನೋಡಿರ್ತೀವಿ. ಅದರಿಂದ ನಮಗೂ ಕೂಡ ಗಿಲ್ಲಿನೇ ಗೆಲ್ಬೇಕು ಸರ್. ಈ ಸರ್ ಗಿಲ್ಲಿ ಗೆಲ್ಲದಂತೂ ಪಕ್ಕಾನೆ. ನೀವು ಎಷ್ಟು ಬಾರಿ ಓಟ್ ಹಾಕಿದ್ದೀರಾ? ನಾನು ಸ್ಟಾರ್ಟಿಂಗ್ ಇಂದ ವಾರ ಏನ್ ಹಾಕ್ಬೇಕು ಅದನ್ನ ಕಂಟಿನ್ಯೂ ಗಿಲ್ಲಿಗೆ ಓಟ್ ಹಾಕ್ತಾ ಇರೋದು. ಅದು ಬೇರೆ ಪ್ರಶ್ನೆ. ಎರಡನೇ ಮಾತೇ ಇಲ್ಲ. ಯಾರು ಏನಾದ್ರು ಆಳು ಬಿದ್ದೋಗ್ಲಿ, ನಮಗ್ ಗಿಲ್ಲಿ ಗೆಲ್ಬೇಕಷ್ಟೇ. ಗಿಲ್ಲಿಗೆ ಬಿಟ್ರೆ ಬೇರೆ ಯಾರಿಗೂ ಓಟ್ ಹಾಕಲ್ಲ. ಇಲ್ಲಿ ಈ ತರ ನೋಡಿದಾಗ ನನಗೂ ಈಗ ಹೆಂಗಿದ್ರು ನನ್ ಟೆಂಪರ್ ಗ್ಲಾಸ್ ಹೋಗಿತ್ತು. ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಗಿಲ್ಲಿಗೂ ನಾವು ಓಟ್ ಹಾಕ್ಬೋದಲ್ಲ. ಈ ಒಂದ್ ಕಡೆಯಿಂದ ಅವರು ಗಿಲ್ಲಿಗೆ ಹಾಕೊಳ್ಳಿ ಅಂತ, ಗಿಲ್ಲಿಗೆ ಓಟ್ ಹಾಕ್ಬಿಡ್ಲಿ ಅಂತ ಅವ್ರ ಸಂತೋಷ ಹೊಂದಿದೆ. ನನಗೂ ಒಂದ್ ಟೆಂಪರ್ ಗ್ಲಾಸ್ ಸಿಗ್ತೈತಲ್ಲ ಅನ್ನೋ ಖುಷಿ ಸಂತೋಷ ಆಯ್ತು. ಆಮೇಲೆ ನನಗೆ ಒಂದ್ ಡೌಟ್ ಅಲ್ಲಿ ನಾನು ಬಂದಿದ್ದು, ಫಸ್ಟ್ ಆಫ್ ಆಲ್ ಆಗ್ತಾರನ್ನ ಗ್ಯಾರಂಟಿ ಇಲ್ಲ. ಈ ತರ ಸುಮಾರು ಜನ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ಬಿಟ್ಟು ಸ್ಕ್ಯಾಮ್ ಮಾಡೋರು ಇರ್ತಾರೆ. ಆ ಕಾರಣದಿಂದ ನಾನು ನೋಡೋಣ ಫಸ್ಟ್ ಬಂದಿಲ್ಲಿ ನಿಂತ್ಕೊಂಡು ನೋಡ್ದೆ. 3-4 ಜನ ಅವ್ರು ನನ್ನ ಕಣ್ಣು ಮುಂದೆನೆ ಟೆಂಪರ್ ಗ್ಲಾಸ್ ₹1 ಕಾಸು ಇಸ್ಕೊಳ್ದೇನೆ ಏನು ಮಾಡ್ದೇನೆ ಟೆಂಪರ್ ಗ್ಲಾಸ್ ಅವ್ರು ಹಾಕೊಟ್ರು. ಅದ್ ಹಾಕೊಟ್ಟಿದ್ ಕಾರಣ ಆಮೇಲೆ ನಾನು ಯಾರಿಗೂ ಫೋರ್ಸ್ ಮಾಡ್ತಿರ್ಲಿಲ್ಲ. ಫೋರ್ಸ್ ಫುಲ್ ಏನು ಇಲ್ಲ. ಅವ್ರಿಗೆ ಬನ್ನಿ ನೀವು ಗಿಲ್ಲಿ ಓಟ್ ಹಾಕಿ ನಾನು ಟೆಂಪರ್ ಗ್ಲಾಸ್ ಹಾಕೊಡ್ತೀನಿ ಆ ತರ ಏನಿಲ್ಲ. ನಿಮ್ ಸಂತೋಷ, ನೀವು ಬಂದ್ರಿ, ನೀವ್ ಕೇಳಿದ್ರ ಟೆಂಪರ್ ಗ್ಲಾಸ್ ಹಾಕೊಡಿ ಅಂತಂದ್ರ, ಗಿಲ್ಲಿ ಓಟ್ ಮಾಡಿದ್ರ ಓಕೆ ಹಾಕೊಡ್ತಾರೆ. ಆ ರೀತಿ ಅಕಸ್ಮಾತ್ ನೀವು ನಾನು ಗಿಲ್ಲಿ ಓಟ್ ಹಾಕಲ್ಲ, ನೀವು ಟೆಂಪರ್ ಗ್ಲಾಸ್ ಕೊಡಿ ಸರ್, ಅದಕ್ಕೂ ಹಾಕೊಡ್ತೀವಿ. ಅದೇನ್ ಅಭ್ಯಂತರ ಇಲ್ಲ. ನೀವು ಹಾಕಿದ್ರೇನೆ ಟೆಂಪರ್ ಗ್ಲಾಸ್ ಹಾಕೊಡ್ತೀವಿ.